ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಹೊರವಲಯದಲ್ಲಿ 300 ವರ್ಷಗಳ ಇತಿಹಾಸ ಪ್ರಸಿದ್ಧ ಬಸವೇಶ್ವರ ಸ್ವಾಮಿಯ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು. ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಬಸವೇಶ್ವರ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮಾತನಾಡಿ, ನಮ್ಮ ದೇಶದ ಸಂವಿಧಾನಕ್ಕೆ ಅದರದ್ದೇ ಆದ ಮಹತ್ವವಿದೆ. ಆ ಸಂವಿಧಾನದ ಮೂಲ ತತ್ವಗಳಲ್ಲಿ ಬಸವಣ್ಣನವರ ಚಿಂತನೆಗಳನ್ನು ಕಾಣಬಹುದು. ಬಸವ ಜಯಂತಿಯ ದಿನವೇ ಈ ದೇವಾಲಯ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನೆ ನಡೆದಿರುವುದು ಸಂತಸದ ಸಂಗತಿ. ಭಗವಂತನ ಅನುಗ್ರಹ ಎಲ್ಲರ ಮೇಲಿರಲಿ ಎಂದು ಆಶಿಸಿದರು. ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಭಾರತದಲ್ಲಿ ದೇವಸ್ಥಾನಗಳಿಗೆ ವಿಶೇಷ ಮಹತ್ವವಿದೆ. ಅಕ್ಷಯ ತೃತೀಯ ದಿನದಂದೇ ನಂದಿ ಭೂಮಿಗೆ ಬಂದತು ಎನ್ನುವ ನಂಬಿಕೆ ಇದೆ. ಇದೇ ಶುಭ ದಿನದಲ್ಲಿ ಬಸವೇಶ್ವರ ಸ್ವಾಮಿಯ ದೇವಾಲಯ ಉದ್ಘಾಟನೆಯಾಗಿರುವುದು ವಿಶೇಷ ಎಂದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಕಾತ್ಯಾಯಿನಿ ಕವಿತಾ, ಲಕ್ಷ್ಮಿ, ಮುಖಂಡರಾದ ವಾಲೆ ಚಂದ್ರಯ್ಯ, ಮಹಾಲಿಂಗಪ್ಪ, ಎಡಿ ಬಲರಾಮಯ್ಯ, ಮಲ್ಲಣ್ಣ, ಬಸಪ್ಪ, ಬಾಲಾಜಿ ದರ್ಶನ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಸಮಾಜದ ಅನೇಕ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು ಈ ನಾಡಿನಲ್ಲಿ ಸಮಾನತೆಯನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಬಹಳ ಜನ ಈ ದೇಶದಲ್ಲಿ ಮನುಷ್ಯ ಹುಟ್ಟಿದ್ದು ಒಬ್ಬನೇ, ಮನುಷ್ಯನಾಗೇ ಬಾಳ್ಬೇಕು, ವ್ಯತ್ಯಾಸಗಳು ಇರಬಾರದು ಅನ್ನುವಂತ ಪ್ರತಿಪಾದನೆಯನ್ನ ಸಾವಿರಾರು ಜನ ಮಾಡಿದ್ದಾರೆ ದೇಶದಲ್ಲಿ. ಆದ್ರೆ ಅಣ್ಣ ಬಸವಣ್ಣ ಬೇರೆ ಅರ್ಥದಲ್ಲಿ ಅದನ್ನ ತೆಗೆದುಕೊಂಡು ಇಡೀ ಸಮಾಜ ಒಂದೇ ವರ್ಗ ಆಗಬೇಕು, ಏನು ವರ್ಗೀಕರಣ ಆಗಿದೆ ಸಮಾಜ, ಆ ವರ್ಣಾಶ್ರಮದ ಪದ್ಧತಿಯ ಮೇಲೆ ವರ್ಗೀಕರಣ ಆಗಿರೋದು ಸರಿ ಇಲ್ಲ. ನಾವೆಲ್ಲರೂ ಹುಟ್ಟುವಾಗ ಮನುಷ್ಯರಾಗಿ ಹುಟ್ಟುತ್ತೇವೆ, ಅದರಿಂದ ಸಮಾನತೆಯಿಂದ ಬದುಕಬೇಕು ಅನ್ನುವಂತ ತತ್ವ ಸಿದ್ಧಾಂತವನ್ನ ಅಣ್ಣ ಬಸವಣ್ಣ ಅವರು ಇಡೀ ನಾಡಿಗೆ, ಇಡೀ ಪ್ರಪಂಚಕ್ಕೆ ಮೊದಲನೇದಾಗಿ ಪ್ರತಿಪಾದನೆಯನ್ನ ಮಾಡ್ತಾರೆ. ವಿಜ್ಞಾನ ಆಸ್ಥಾನದಲ್ಲಿ ಸಚಿವನಾಗಿ, ಅದರಲ್ಲೂ ಕೂಡ ಆರ್ಥಿಕ ಸಚಿವ, ಫೈನಾನ್ಸ್ ಮಿನಿಸ್ಟರ್, ಅವರು ಇಡೀ ದೇಶದಲ್ಲಿ ಇದನ್ನ ಮೊದಲನೇದಾಗಿ ಪ್ರತಿಪಾದನೆ ಮಾಡ್ತಾರೆ. ಮಾಡುವಾಗ ತನ್ನನ್ನ ತಾನು, ನನಗೆ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ, ನಾನು ಕೆಳಸ್ತರದಲ್ಲಿ ಹುಟ್ಟಿದವನು ಅಂತೇಳಿ ಅವರೇ ಹೇಳ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ನಂಬಿಕೆ ಬರಲಿ ಜನರಿಗೆ. ಆಮೇಲೆ ಅವರೇ ಒಂದು ಪಾರ್ಲಿಮೆಂಟ್ ಅನ್ನ ಮಾಡ್ತಾರೆ, ಒಂದು ಸಂಸತ್ ಅನುಭವ ಮಂಟಪ ಅಂತ ಅದಕ್ಕೆ ಹೆಸರಿರ್ತಾರೆ. ಅದರಲ್ಲಿ ವಿಶೇಷತೆ ಏನು ಅಂದ್ರೆ, ಯಾವುದೇ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ, ಅದು ಹೆಣ್ಣಿರ್ಲಿ ಗಂಡಿರ್ಲಿ, ಅವರ ಅನುಭವಗಳನ್ನ, ಅನಿಸಿಕೆಗಳನ್ನ ಅಲ್ಲಿ ಹೇಳ್ಬೋದು. ಅದನ್ನ ಅನುಭವ ಮಂಟಪ, ನಾವೇನೀಗ ಪಾರ್ಲಿಮೆಂಟ್ ಅಂತ ಕರೀತೀವಿ, ಆ ಅನುಭವ ಮಂಟಪವನ್ನ ಇಡೀ ವಿಶ್ವದಲ್ಲೇ ಮೊದಲನೇದಾಗಿ ಮಾಡಿದ್ದು. ಫಸ್ಟ್ ಪಾರ್ಲಿಮೆಂಟ್ ಇನ್ ದಿ ವರ್ಲ್ಡ್, ಇಡೀ ಪ್ರಪಂಚದಲ್ಲಿ ಮೊದಲನೇ ದೇವಸ್ಥಾನವನ್ನು ಬಹಳ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ದೇವಸ್ಥಾನವನ್ನು ಇವತ್ತು ಭಕ್ತರು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ನಾವು ಪ್ರಾರಂಭದ ಈ ಒಂದು ದೇವಸ್ಥಾನದ ಮೊದಲೇ ಜೀರ್ಣೋದ್ಧಾರದ ಪ್ರಾರಂಭದ ಒಂದು ಕಾರ್ಯಕ್ರಮದಲ್ಲೂ ಸಹಿತ ಭಾಗವಹಿಸಿದ್ವಿ. ನಂತರದಲ್ಲಿ ನಿರಂತರವಾಗಿ ಇವತ್ತು ಭಕ್ತರು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ.
ಅದರಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಚಡ್ಡಿ ಬಸವರಾಜರವರು, ನಟರಾಜ್ ಅವರು, ಆಂಜನಪ್ಪನವರು ಮತ್ತು ಮಲ್ಲೇಶ್ವರ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೆ ನಾವು ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಈ ದೇವಸ್ಥಾನ ರಸ್ತೆಯಲ್ಲಿ ಸಣ್ಣದಾಗಿರ್ತಕ್ಕಂಥ ಮಂಟಪದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಮಂಟಪದ ಸುತ್ತಲೂ ಮಂಟಪ ಹಾಕಿ ಎಲ್ಲರ ಪೂಜೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು. ಆದರೆ ಇವತ್ತು ಶಾಸ್ತ್ರೋಕ್ತವಾಗಿ ಅದರಲ್ಲೂ ಶಿಲಾ ಮಂಟಪದೊಂದಿಗೆ ಇವತ್ತು ನಿರ್ಮಾಣ ಮಾಡತಕ್ಕಂಥದ್ದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತಿದೆ. ಸಣ್ಣದಾಗಿ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ. ಆದರೆ ಇವತ್ತು ಸುಂದರವಾಗಿರುವಂಥ ಶಿಲಾ ಮಂಟಪವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಮತ್ತು ಭಕ್ತರ ಸಹಕಾರದಿಂದ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ. 12ನೇ ಶತಮಾನದ ಬಸವಣ್ಣವರು ಸಹಿತ ಇವತ್ತೇ ಈ ದಿನದಂದು ಜನ್ಮವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈ ದಿವಸದಲ್ಲೇ ಭಗವಂತನ ಶಿವನ ಒಂದು ಒಡ್ಡೋರಲ್ಲಿರ್ತಕ್ಕಂಥ ನಂದೀಶ್ವರರು ಸಹಿತ ಇದೇ ಅಕ್ಷಯ ತೃತೀಯ ದಿವಸದೊಂದಿಗೆ ಭೂಮಿಗೆ ಅವತರಿಸಿರ್ತಕ್ಕಂಥ ದಿನ ಅನ್ನುವಂಥದ್ದನ್ನ ನಾವು ಯಾರು ಸಹಿತ ಮರೆಯಿಲ್ಲ. ನಂದೀಶ್ವರನು ಭೂಲೋಕಕ್ಕೆ ಹೋಗಿ ಭಕ್ತರಿಗೆ ಅವರಿಗೆ ಸಹಕಾರ ನೀಡಿ ಅವರ ಕಷ್ಟದಲ್ಲಿ ನೆರವಾಗಿ ಭೂಲೋಕಕ್ಕೆ ಹೋಗಿ ಅಂದ ಮೇಲೆ ನಂದೀಶ್ವರನು ಬಸವೇಶ್ವರನಾಗಿ ಎಲ್ಲರ ಮನೆಗಳಲ್ಲಿ ಬಸವೇಶ್ವರನಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನ ಸಹಕಾರ ಕೊಡ್ತಕ್ಕಂಥ ನಮ್ಮ ಇವತ್ತು ಟ್ರ್ಯಾಕ್ಟರ್ ಬಂದ ಮೇಲೆ ಇವತ್ತು